ತೆಗೆಯುವಂತ ಸಮಯ ಬಂದಿದೆ, ಕೊಯ್ಲಿನ ಸಮಯ ಬಂದಿದೆ, ಹೋಗು ನೋಡು ಅದೇನು ಅರ್ಥ ಆಗುತ್ತೆ ಅನ್ನೋದಾಗಿ. ಸೊ ಇವರೇ ಖುದ್ದು ಅಲ್ಲಿ ಹೋಗಿ ನೋಡುವಂಥದ್ದು ಇದೆಲ್ಲವೂ ಕೂಡ ತಂದೆ ಕಲಿಸಿಕೊಟ್ಟಂತ ಪಾಠ. ಬಹುಶಃ ಅವತ್ತು ಅವರು ತಂದೆ ಆ ರೀತಿಯಾಗಿ ಹೇಳ್ಕೊಟ್ಟಿರೋದಕ್ಕೆ ರೈತರ ಕಷ್ಟ ಏನು ಅಂತ ಗೊತ್ತಾಗಿ ಅವರಿಗೆ ಪೂರಕವಾಗುವಂತ ಸಾಕಷ್ಟು ಯೋಜನೆಗಳನ್ನ ತರ್ತಾರೆ. ಆಗಲೇ ಹೇಳಿದಾಗೆ ಭೂಮಿ ಆ್ಯಪ್ ಆಗಿರ್ಬೋದು ಅಥವಾ ಶ್ರೀಗಂಧಕ್ಕೆ ಅವರು ಕೊಟ್ಟಿರುವಂತಹ ಪ್ರಾಮುಖ್ಯತೆ ಆಗಿರ್ಬೋದು, ಅದಕ್ಕಾಗಿ ಅವರು ಕೆಲಸ ಮಾಡಿರುವಂತಹ ರೀತಿ ಆಗಿರ್ಬೋದು, ಅಭಿವೃದ್ಧಿ ವಿಚಾರಗಳಲ್ಲಿ ಅವರ ಮುಂದಾಲೋಚನೆಗಳು, ಅವರ ಕನಸುಗಳು, ಅದನ್ನು ನನಸು ಮಾಡುವಂತ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾದಂತಹ ರೀತಿ ಆ ದಿನಗಳಲ್ಲಿ ಇದೆಲ್ಲವೂ ಕೂಡ ಒಬ್ಬ ರಾಜಕಾರಣಿ ಹೀಗಿರಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಒಂದೊಳ್ಳೆ ಅವಕಾಶ ನಮಗೆ ಅವರ ಬಗ್ಗೆ ಮಾತನಾಡೋದಕ್ಕೆ ಇವತ್ತಿನ ದಿನ. ಖಂಡಿತ ಈ 1999 ಇದೆಯಲ್ಲ ಚೈತ್ರ, ಆ ಸಂದರ್ಭದಲ್ಲಿ ಒಂದ್ ಕಡೆ ನಮ್ಮ ಪ್ರಧಾನಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ, ಇಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ, ಅಂದ್ರೆ ಐಡಿಯಲ್ ಆ ಒಂದು ಸೀಟ್ಗೆ, ಆ ಒಂದು ಕುರ್ಚಿಗೆ ಐಡಿಯಲ್ ಆದಂಥ ವ್ಯಕ್ತಿಗಳು. ಪಕ್ಷಾತೀತವಾಗಿ ಯಾರೂ ಕೂಡ ಇಬ್ಬರನ್ನು ವಿರೋಧ ಮಾಡ್ತಾ ಇರಲಿಲ್ಲ. ಬೇರೆ ಪಕ್ಷದವರು ಆದರೂ ಕೂಡ ವಾಜಪೇಯಿ ಅವರ ನಿರ್ಧಾರಗಳನ್ನ ವಿಪಕ್ಷಗಳು ಕೂಡ ಗೌರವ ಕೊಡ್ತಾ ಇದ್ರು ಅವರ ಮಾತುಗಳಿಗೆ. ಹಾಗೆ ಎಸ್.ಎಂ. ಕೃಷ್ಣ ಅವರ ನಡೆ ಕೂಡ, ಆಪೋಸಿಟ್ ಪಾರ್ಟಿ ಇದ್ರೂ ಕೂಡ ಯಾರು ಕೂಡ ಲೂಸ್ ಟಾಕ್ ಮಾಡೋದಾಗ್ಲಿ ಅದು ಯಾವುದು ಕೂಡ ನಾವು ನೋಡಿದ್ದಿಲ್ಲ.